ಹಾಯ್ ಎಲ್ರಿಗೂ ನಮಸ್ಕಾರ. ಇಲ್ಲಿ ರೊಟ್ಟಿ ಮಾಲ್ದಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 1 ಕಪ್ ಗೋಧಿ ಹಿಟ್ಟು, ಒಂದು ಅರ್ಧ ಕಪ್ ಕಡಲೆ ಹಿಟ್ಟು, ಒಂದು 1/4 ಕಪ್ ಅಥವಾ ಅರ್ಧ ಕಪ್ ಅಷ್ಟೇ ಅಕ್ಕಿ ಹಿಟ್ಟನ್ನು ನೀವೆಲ್ಲ ಸಮಾನ ಪ್ರಮಾಣದಲ್ಲಿ ತೊಗೋಬೋದು. ನಂತರ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನೀವು ಕಲಿಸ್ಕೊಳ್ತಾ ಹೋಗಬೇಕು. ತುಂಬ ಗಟ್ಟಿನೂ ಬೇಡ, ಮೆತ್ತಿಗೂ ಬೇಡ, ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಎಷ್ಟು ಅದಕ್ಕೆ ನೀವು ಚೆನ್ನಾಗಿ ನಾದಿ ಕಲಿಸ್ಕೋಬೇಕು. ತುಂಬ ಹೊತ್ತು ನೆನೆಯೋ ಅವಶ್ಯಕತೆ ಏನೂ ಇಲ್ಲ. ಇದೊಂದು 5ರಿಂದ 10 ನಿಮಿಷಗಳ ಕಾಲ ನೆನೆದ್ರೆ ಸಾಕಾಗುತ್ತೆ. ಇಲ್ಲ ದಿಢೀರಾಗೂ ನೀವು ಮಾಡ್ಕೊಂಡು ತಕ್ಷಣವೇ ಉದ್ಕೋಬೋದು, ತೊಂದರೆ ಇಲ್ಲ, ಸಾಫ್ಟಾಗೇ ಬರುತ್ತೆ. ಅದು ನೆನೆಯುವಷ್ಟರಲ್ಲಿ ಒಂದು ಕಪ್ ಕಡಲೆ ಹಾಕ್ಕೊಂಡು 1 ಕಪ್ ಕೊಬ್ಬರಿ ಮತ್ತು ಒಂದು 3-4 ಏಲಕ್ಕಿ ಹಾಕ್ಕೊಂಡು ಏಲಕ್ಕಿ ಒಂದು 4 ಸಾಕು ನಿಮ್ಮ ಚಾಯ್ಸ್ಗೆ. ಸ್ವಲ್ಪ ಜಾಕಾಯಿ ಮತ್ತು ಬೆಲ್ಲ ನಾನು 1 ಕಪ್ ಹಾಕ್ಕೊಂಡಿದ್ದೀನಿ. ನಿಮಗೆ ರುಚಿ ಸ್ವೀಟ್ ಜಾಸ್ತಿ ಬೇಕಂದರೆ 1.5 ಕಪ್ ಬೆಲ್ಲ ಹಾಕ್ಕೋಬೋದು. ಸ್ವೀಟ್ ನಿಮ್ಮನ್ನು ಫೈನ್ ಪೌಡ್ರ್ ಮಾಡಿ ಇಟ್ಕೊಂಡು ನೀವು ನಂತರ ಇಲ್ಲಿ ಆಗಲೇ ಕಲಿಸ್ಕೊಂಡು ಹಿಟ್ಟನ್ನು ನೀವು ಚೆನ್ನಾಗಿ ಒಂದು ಮೀಡಿಯಮ್ ಉಂಡೆಗಳಾಗಿ ತೊಗೊಂಡು ಎಲ್ಲ ಉಂಡೆನೂ ಅಷ್ಟು ಏನು ಹಿಟ್ಟು ಕಲಿಸ್ಕೊಂಡಿದ್ರೆ ಎಲ್ಲನೂ ಸಣ್ಣ ಉಂಡೆಯಾಗಿ ಮಾಡ್ಕೊಳ್ಳಿ. ತುಂಬ ಸಣ್ಣದಾಗೋಗ್ಬೇಡ, ಚಪಾತಿಯಷ್ಟು ತೊಗೊಂಡ್ರೆ ಸಾಕು. ಇದನ್ನು ತುಂಬ ತೆಳುಗೆ ಲಟ್ಟಿಸ್ಕೋಬಾರ್ದು, ಸ್ವಲ್ಪ ದಪ್ಪನೇ, ಚಪಾತಿಗಿನ ಒಂದು ಸ್ವಲ್ಪ ದಪ್ಪಕ್ಕೆ ಲಟ್ಟಿಸ್ಕೋಬೇಕು. ತುಂಬ ತೆಳುಗೆ ಲಟ್ಟಿಸ್ಕೊಂಡ್ರೆ ಅದು ಫೈನ್ ಪೌಡ್ರಾಗಿ ಅಷ್ಟು ಟೇಸ್ಟ್ ಬರೋದಿಲ್ಲ. ತುಂಬ ಈಸಿಯಾಗಿ ಬೇಗ ಮಾಡ್ಕೊಳ್ಳೋ ಅಂತ ಒಂದು ಅರ್ಧ ಗಂಟೆಯಲ್ಲಿ ಒಂದು ಹೆಲ್ದಿಯಾಗಿರೋ ಒಂದು ಸ್ವೀಟ್ ರೆಡಿ ಆಗುತ್ತೆ. ಎಣ್ಣೆ ಹಾಕದೆ ಬೇಯಿಸ್ಕೋಬೇಕು, ಒಂಚೂರು ಎಣ್ಣೆ ಹಾಕಬಾರ್ದು. ಸ್ವಲ್ಪ ದಪ್ಪಕ್ಕೆ ಲಟ್ಟಿಸ್ಕೊಂಡಿರೋದನ್ನ ಚೆನ್ನಾಗಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸ್ವಲ್ಪ ರೋಸ್ಟ್ ಆದರೂ ಪರವಾಗಿಲ್ಲ, ಹಾಗಂತ ಸೀಸ್ಬೇಡಿ. ಈ ರೀತಿ ಚೆನ್ನಾಗಿ ಎಲ್ಲ ಚಪಾತಿಗಳನ್ನ ಒಂದೊಂದೇ ನಿಧಾನ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎಲ್ಲ ನಂತರ ಎಲ್ಲ ತಣ್ಣಗಾದ ಮೇಲೆ ಇದನ್ನು ಸಣ್ಣ ಪುಡಿ ಮಾಡಿ ನೀವು ಮಿಕ್ಸಿ ಜಾರ್ಗೆ ಈ ರೀತಿ ಚಪಾತಿನೆಲ್ಲ ಮುರಿದು ನೀವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಒಂದು ಫೈನ್ ಪೌಡ್ರ್ ಥರ ಆಗುತ್ತೆ. ಅಷ್ಟು ನುಣ್ಣಗೆ ಆಗೋದಿಲ್ಲ, ಬಟ್ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಂಡು ಆಗಲೇ ಮಾಡಿಟ್ಕೊಂಡಿರುವಂಥ ಕಡಲೆ ಹಿಟ್ಟು ಮಿಕ್ಸರ್ನಕ್ಕೆ ಕಡಲೆ ಕೊಬ್ಬರಿ ಏನು ಮಿಕ್ಸಿ ಹಾಕ್ಕೊಂಡ್ವಿ ಅದಕ್ಕೆ ನೀವು ಎಲ್ಲ ರೊಟ್ಟಿನೂ ಈ ಥರ ಮುರಿದು ಪೌಡ್ರ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲದೂ ಈ ರೀತಿ ಚೆನ್ನಾಗಿ ಆಗಲೇ ಮಾಡ್ಕೊಂಡಿದ್ದು ಮಿಕ್ಸರ್ಗೆ ಇದನ್ನು ನೀವು ಹಾಕ್ಕೊಂಡು ಮತ್ತೆ ಇನ್ನೊಂದು ಸತಿ ಎಲ್ಲನೂ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ. ಮಿಕ್ಸಿಗೆ ಹಾಕ್ಕೊಂಡ್ರೆ ರೆಡಿಯಾಗಿರುವಂಥ ಒಂದು ಹೆಲ್ದಿ ಮಾಲ್ದಿ ಬೇಗ ಸಂಜೆ ಹೊತ್ತು ಮಕ್ಕಳಿಗೆ ಆಗಲಿ ದೊಡ್ಡವರಾಗಲಿ ಶುಗರ್ ಫ್ರೀಯಾಗಿ ಆರಾಮಾಗಿ ನೀವು ತಿನ್ಬೋದು. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೂ ಒಂದು ಒಳ್ಳೆ ರುಚಿ ಚೆನ್ನಾಗಿರುತ್ತೆ, ಗಮ್ ಅಂತ ಇರುತ್ತೆ. ಸಾಯಂಕಾಲ ಅದು ಇದು ಸ್ನ್ಯಾಕ್ಸು, ಕೇಕು ಅದು ಇದು ಕೊಡೋ ಬದಲು ನೀವು ಇದನ್ನು ಆರಾಮಾಗಿ ಮಕ್ಕಳಿಗೆ ಕೊಡ್ಬೋದು. ಇಲ್ಲ ಬೆಳಿಗ್ಗೆ ಒಳ್ಳೆ ಬ್ರೇಕ್ಫಾಸ್ಟ್ ಇದು ಹಾಲಿಗೆ ಸ್ವಲ್ಪ ಬಾಳೆಹಣ್ಣಿದ್ರೆ ಹಾಲು ಬಾಳೆಹಣ್ಣು ಹಾಕ್ಕೊಂಡು ತಿಂದ್ರಂತೂ ಒಳ್ಳೆ ಕಾಂಬಿನೇಷನ್ನು. ಒಂದು ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.